ನ್ಯೂಸ್ 24 ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಬಳ್ಳಾರಿ ನಗರದ ಕಾಕರ್ಲಾ ತೋಟ ಪ್ರದೇಶದಲ್ಲಿ ಬಿಜೆಪಿ ಮುಖಂಡರಾದ ಪಿ ಪಾಲಣ್ಣ ಅವರ ನೇತೃತ್ವದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಗಾಲಿ ಅರುಣಲಕ್ಷ್ಮಿ ಅವರ ಸಮ್ಮುಖದಲ್ಲಿ ಲೋಕಸಭೆ ಅಭ್ಯರ್ಥಿ ಶ್ರೀರಾಮುಲು ಅವರ ಪರವಾಗಿ ಇಂದು ಬೆಳಿಗ್ಗೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಕರ್ಲಾ ತೋಟ ಪ್ರದೇಶದ ಬಿಜೆಪಿ ಹಿರಿಯ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇಡೀ ದೇಶದ ಜನತೆಗೆ, ವಿಶೇಷವಾಗಿ ನಮ್ಮ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಜನತೆಗೆ ನಾನು ಒಂದೇ ಒಂದು ಮನವಿ. ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ನಮ್ಮೆಲ್ಲರಿಗೋಸ್ಕರ ಹಗಲಿರುಳನ್ನದೇ ದೇಶವನ್ನು ಗಡಿಭಾಗದಲ್ಲಿ ಕಾಯುತ್ತಿರುವ ಯೋಧರ ಜೊತೆಯಲ್ಲಿ ಇವತ್ತು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿಕೊಳ್ತಿದ್ದಾರೆಂದರೆ ಅದು ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ದೇಶದ ಬಗ್ಗೆ ಇರುವ ಕಾಳಜಿ. ಏನು ಮಾಡ್ತಿದ್ದಾರೆ ಕಾಂಗ್ರೆಸ್ನವರು? ಅಧಿಕಾರ ದುರಾಸೆಗೋಸ್ಕರ ನಮ್ಮ ಇಲ್ಲಿ ಬಾತುಕೋಲೆ ಅನ್ನೋದು ನಮ್ಮ ಭಾರತ ಸರ್ಕಾರ. ಅವರೇನು ಹೇಗಾದರೂ ಆಗಲಿ ನಾವು ಅಧಿಕಾರ ದಕ್ಕಿಸ್ಕೊಳ್ಳೋಣ ಅಂತ ಒಂದು ಹಠಕ್ಕೆ ಹೋಗಿ ಇಡೀ ಗ್ಯಾರಂಟಿ ಕಾರ್ಡ್ಗಳನ್ನು ಏನೇನೋ ಲಕ್ಷ ಕೊಡ್ತೀವಿ, ಏನೇನೋ ಭರವಸೆಗಳನ್ನು, ಸುಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಇವೆಲ್ಲ ನೀವು ದಯಮಾಡಿ ನಂಬಬೇಡಿ. ಯಾಕಂದರೆ ಇವರೆಲ್ಲ ನಮ್ಮ ಭಾರತ ಸರ್ಕಾರ ಖಜಾನವನ್ನು ಖಾಲಿ ಮಾಡ್ತಾರೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಬರೋದು ಮೋದಿಜಿ ಅವರು. ಏನಂದರೆ ಆಪ್ಕಿ ಬಾರ್ 400 ಬಾರ್ ಅಂತ ನಾವು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ನಾವು 28ಗೆ 28 ಸ್ಥಾನಗಳನ್ನು ನಾವು ಗೆಲ್ತೀವಿ. ಅದು ನಮ್ಮ ಬಳ್ಳಾರಿ ಕ್ಷೇತ್ರದಿಂದ ಶ್ರೀರಾಮುಲು ಅಣ್ಣನವರು ಲಕ್ಷಾಂತರ ಮತಗಳ ಅಂತರದಿಂದ ನಾವು ಗೆಲ್ತೀವನ್ನೋ ಭರವಸೆ, ನಂಬಿಕೆ ನಮಗಿದೆ. ನಮ್ಮ ಇಡೀ ಜನತೆಗೆ ನಾನು ನನ್ನ ಕೈ ಮುಗಿದು ಒಂದೇ ಒಂದು ನಾನು ಕೇಳ್ಕೊಳ್ಳೋದು, ಶ್ರೀರಾಮುಲು ಅಣ್ಣನವರನ್ನು ಲಕ್ಷಾಂತರ ಮತಗಳಿಂದ ನಾವು ಗೆಲ್ಲಿಸೋಣ. ಬಳ್ಳಾರಿಯಿಂದ ನಾವು ಮೋದಿಜಿಯವರ ಸೇನಾನಿಯಾಗಿ ಕಳಿಸೋಣ ಅಂತ ನಾನು ಕರೆ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾ ಇದೆ ಅಮ್ಮ. ಯಾಕಂದರೆ ಇವಾಗ ನಂಬಿದ್ದಾರೆ. ಎಲ್ಲರಿಗೂ ಗೊತ್ತು ಗ್ಯಾರಂಟಿ ಕಾರ್ಡ್ಗಳು ಏನಿದು 1 ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂದರೆ ಇಡೀ ದೇಶದ ಜನತೆಗೆ ಅದು ಹೇಗೆ ಕೊಡಲಿಕ್ಕಾಗುತ್ತೆ? ಅದು ಸಾಧ್ಯ ಆಗಲ್ಲ ಅಂತ ಎಲ್ಲ ಜನರಿಗೆ ಗೊತ್ತಾಗಿದೆ. ಎಲ್ಲ ಚೆನ್ನಾಗಿದೆ ಅಮ್ಮ. ಜನರಿಗೆ ಗೊತ್ತು ಮೂಲ BJP ನಾವು ಅಂತ. ಜನಾರ್ದನ್ ರೆಡ್ಡಿ ಅವರು ಬಂದಿದ್ದಾರೆ ಪಕ್ಷಕ್ಕೆ ಅಂದರೆ ಒಂದು ಆನೆ ಬಲ ಬಂದಂತ ಎಲ್ಲ ಇಡೀ ಬಳ್ಳಾರಿ, ಅಖಂಡ ಬಳ್ಳಾರಿ ಜಿಲ್ಲೆ ಜನರಿಗೆ ಎಲ್ಲ ಗೊತ್ತು. ಎಲ್ಲ ತುಂಬ ಚೆನ್ನಾಗಿದೆ.